ಓಕೆ, ಸೊ ನಮಸ್ಕಾರ. ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಫೋರ್ತ್ ಆಕ್ಸಿಸ್ ಪ್ರೋಗ್ರಾಮಿಂಗ್ ಯಾವ ಥರ ಇರುತ್ತೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಮಾಡೆಲ್ ನಾನು ನಿಮಗೆ ಡೆಮೋ ಕ್ಲಾಸಸ್ಸಲ್ಲಿ ತೋರ್ಸೋಕ್ಕೆ ಆಗಲ್ಲ. ಬಿಕಾಸ್ ಆಫ್ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ನೋಡಿ ಇಷ್ಟಕ್ಕೊಂದು ಟೂಲ್ ಪಾತ್ ಎಲ್ಲ ಇರುತ್ತೆ. ಸೊ ಇವೆಲ್ಲ ಟೂಲ್ ಪಾತ್ ನೀವು ಇಲ್ಲಿಂದನೇ ಕಲ್ಕೊಬೋದು. ಓಕೆ, ಸೊ ಯಾಕಂದ್ರೆ ಅಷ್ಟು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಸೊ ನೋಡಿ, ಟ್ರಯಾಂಗುಲರ್ ಬಂದು ನಮಗೆ ಮಲ್ಟಿ ಆಕ್ಸಿಸ್ ಅಲ್ಲಿ ಇರುತ್ತೆ. ಟ್ರಯಾಂಗುಲರ್ ಮೆಶ್ ಅಂತೇಳಿ, ಸರ್ಫೇಸ್ ಫಿನಿಶ್, 3D ಹೈ ಸ್ಪೀಡ್ ಆ್ಯಂಡ್ ಮೋರ್ಪ್, ಇದು ಮಲ್ಟಿ ಆಕ್ಸಿಸ್ ಇಂದು. ಸರ್ಫೇಸ್ ಫಿನಿಶ್, ಕೌಂಟೂರ್. ಓಕೆ ನೋಡಿ, ಒಂದು 5 ಟೂಲ್ ಪಾತ್ ಇದೆ. ಸೊ ಇಲ್ಲಿ ಇನ್ನೊಂದು ಫಿನಿಶ್. ಓಕೆ, ಸೊ 5ರಿಂದ 6 ಅದರಲ್ಲಿ ಮತ್ತೆ ಬೇರೆ ಬೇರೆ ಕೌಂಟೂರ್ ಅಂದರೆ ಒಂದೇ ಟೈಪ್ ಅಲ್ಲ. ಕೌಂಟೂರ್ 2D, ರ್ಯಾಂಪ್, ಪ್ರೊಫೈಲ್. ಸೊ ಈ ಥರ ಬೇರೆ ಬೇರೆ ಟೂಲ್ ಪಾತ್ ಎಲ್ಲ ಇರುತ್ತೆ. ಸೊ ಅವನ್ನೆಲ್ಲವೂ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಓಕೆ, ಸೊ ಡೆಮೋ ಕ್ಲಾಸಸ್ ನಾವು ನಿಮಗೆ ಒನ್ಸ್ ಜಾಯ್ನ್ ಆದಮೇಲೆ, ಕೋರ್ಸ್ ಜಾಯ್ನ್ ಆದಮೇಲೆ ಸೊ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಓಕೆ, ಸೊ ಫಸ್ಟ್ ನಾವು ಪ್ರೊಫೈಲ್ ನೋಡೋಣ. ಸೊ ಲೆವೆಲ್ಸಲ್ಲಿ ಹೋಗಿ ಫಸ್ಟಿಗೆ ನಾವು ಈ ಥರ ಮಾಡೆಲ್ ಇಂಪೋರ್ಟ್, ಸೊ ನಾವು ಮಾಡೆಲ್ ತಗೊಬೇಕು. ಓಕೆ, ಸೊ ಈ ಒಂದು ಮಾಡೆಲನ್ನು ಓಪನ್ ಮಾಡ್ಕೊಂಡ್ಮೇಲೆ ಫಸ್ಟಿಗೆ ನಾವು ಸ್ಟಾಕ್ ಅಂತೇಳಿ ಅಂದರೆ ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಬರ್ಬೇಕು. ಸೊ ನೋಡಿ, ಈ ಥರ ಒಂದು ಬೌಂಡಿಂಗ್ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಬೇಕು ನಾವು ಈ ಥರ. ಓಕೆ, ಸೊ ಈ ಥರ ಒಂದು ರೆಕ್ಟ್ಯಾಂಗ್ಯುಲರ್ ಜಾಬಲ್ಲಿ ನಾವು ಸ್ಟೀಮ್ ಟರ್ಬೈನ್ ಬ್ಲೇಡನ್ನು ಇವತ್ತು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ನೋಡಿ, ಸೆಂಟ್ರಲ್ಲಿ ರೆಫರೆನ್ಸ್ ಸೆಂಟರ್ ಇದೆ. ಎಕ್ಸ್ ಸೆಂಟರ್, ವೈ ಸೆಂಟರ್ ಆ್ಯಂಡ್ ಜೆಡ್ ಸೆಂಟರ್ ಇದೆ ರೆಫರೆನ್ಸ್. ಓಕೆ, ಸೊ ಇಲ್ಲಿ ಟಚ್ ಮಾಡಿ 0 ಮಾಡ್ಕೊಬೇಕು. ಸೊ ಇಲ್ಲಿ ಟಚ್ ಮಾಡಿ 100. ಸೊ ರೆಫರೆನ್ಸ್ ಬಂದು 100/2 ಮಾಡಿದರೆ ಸೆಂಟ್ರಲ್ ಬಂದುಬಿಡುತ್ತೆ. ಸೇಮ್ ಪ್ರೊಸೆಸ್ ಇಲ್ಲಿ ಕೂಡ. ಓಕೆ, ಸೊ ಇಲ್ಲಿ ನೋಡಿ, ನಮಗೆ ಒಂದು 5 mm ಹೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ ನಾವಿಲ್ಲಿ. ರೈಟ್, ಇದು ರೋಟ್ರಿಯಲ್ಲಿ ಮಾಡ್ತಾ ಇರೋದು. ಸೊ ಈ ಕಡೆ ಆ್ಯಂಡ್ ಇಲ್ಲಿ ಒಂದು 5 mm ಅಲ್ಲಿ ಹೋಲ್ಡಿಂಗ್ ಮಾಡಿರ್ತೀವಿ. ಸೊ ಹೋಲ್ಡಿಂಗ್ಗೋಸ್ಕರ ನೋಡಿ ನಾನು ಎಂಡ್ ಮಷೀನಿಂಗ್. ಓಕೆ, ಸೊ ಇಲ್ಲಿ ಚಾಂಫರ್ ಆಗುತ್ತೆ. ಚಾಂಫರ್ ಆದಮೇಲೆ ನಮಗೆ ಸೊ ಇದೇನಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೆ ಎಂಡ್ ಮಷೀನಿಂಗಲ್ಲಿ ರಿಮೂವ್ ಆಗುತ್ತೆ. ಓಕೆ, ಸೊ ಫಸ್ಟಿಗೆ ಮಾಡೆಲ್ ಇಂಪೋರ್ಟ್ ಮಾಡ್ಕೊಬೇಕು. ಈ ಥರ ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಬೇಕು. ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಆದಮೇಲೆ ನಾವು ಆ ಒಂದು ಬೌಂಡಿಂಗ್ ಬಾಕ್ಸನ್ನು ಇಲ್ಲಿ ಸ್ಟಾಕ್ ಸೆಟಪ್ಪಲ್ಲಿ ಕೊಡಬೇಕು. ಸ್ಟಾಕ್ ಸೆಟಪ್ಪಲ್ಲಿ ತಗೊಬೇಕು. ಓಕೆ, ಸೊ ಇದಾದಮೇಲೆ ರಫಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ರಫ್ ಬೌಂಡ್ರಿ, ಸೊ ರಫಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಈ ಥರ ಲೈನ್ಸ್ ಕಂಟೈನ್ಮೆಂಟ್ ಬೌಂಡ್ರಿ ಶೋ ಆಗಿ ಆಫ್ ಮಾಡ್ಕೊತೀನಿ. ಸೊ ಈ ಥರ ಕಂಟೈನ್ಮೆಂಟ್ ಬೌಂಡ್ರಿ ಈ ಥರ ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಯಾಕಂದರೆ ನೋಡಿ, ಇವಾಗ ಒಂದು ಸೈಡ್ ನಮಗೆ ರಫಿಂಗ್ ಆಗುತ್ತೆ. ಈ ಒಂದು ಸರ್ಫೇಸ್ ತನ ರಫಿಂಗ್ ಆಗುತ್ತೆ. ನೆಕ್ಸ್ಟ್ 180 ಡಿಗ್ರಿ ರೊಟೇಟ್ ಆಗಿ ಈ ಥರ ರೊಟೇಟ್ ಆಗಿ ನೆಕ್ಸ್ಟ್ ಇಲ್ಲಿ ನಮಗೆ ಮಷೀನಿಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ರಫಿಂಗ್ಗೋಸ್ಕರ ನೋಡಿ ನಾನು ಯೂಸ್ ಮಾಡಿರೋದು ಟ್ರಯಾಂಗ್ಯುಲರ್ ಮೆಶ್. ಸೊ ಇದು ಒಂದು ಸೈಡ್ ನಮಗೆ ಈ ಥರ ಪ್ರೋಗ್ರಾಮಿಂಗ್ ಆಗುತ್ತೆ, ಒಂದು ಸೈಡ್ ರಿಮೂವ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ನಮಗೆ ಕಂಪ್ಲೀಟ್ಲಿ ನಮಗೆ 180 ಡಿಗ್ರಿ ನೋಡಿ, 180 ಡಿಗ್ರಿ ಪ್ಲೇನ್ ಇದ್ದಿಲ್ಲ, 180 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ 180 ಡಿಗ್ರಿ ಅಂದರೆ ಸೊ ಈ ಥರ ರೊಟೇಟ್ ಆಗುತ್ತೆ ನಮಗೆ. ಸೊ ಈ ಥರ ರೊಟೇಟ್ ಆಗಿ ನೆಕ್ಸ್ಟ್ ಆಪರೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೈಡಲ್ಲಿ ರಫಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ 2 ರಫಿಂಗ್ ಕಂಪ್ಲೀಟ್ ಆದಮೇಲೆ ನಮ್ಮ ಮಾಡೆಲ್ ನೋಡಿ ಈ ಥರ ಕಾಣುತ್ತೆ ನಮ್ಮ ಮಾಡೆಲ್. ಸೊ ಜಸ್ಟ್ ಅ ಮಿನಿಟ್, ಇದನ್ನು ಆಫ್ ಮಾಡ್ಕೊತೀನಿ. ಸೊ 2 ಕಡೆ ರಫಿಂಗ್ ಕಂಪ್ಲೀಟ್ ಆದಮೇಲೆ ನಮ್ಮ ಮಾಡೆಲ್ ಈ ಥರ ಕಾಣುತ್ತೆ. ಸೊ ನೋಡ್ಬೋದು. ಓಕೆ, ಸೊ ಇವಾಗ ಇದಕ್ಕೆ ಫಿನಿಶಿಂಗ್ ಮಾಡ್ಕೊಂಬರ್ಬೇಕು. ಫಿನಿಶಿಂಗ್ ಬಂದು ಫಸ್ಟಿಗೆ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಯೂಸ್ ಮಾಡಿದ್ದೀನಿ. ಸೊ ನಮಗೆ 2 ಫೇಸಲ್ಲಿ ಫಿನಿಶಿಂಗ್ ಆಗುತ್ತೆ. ಜಸ್ಟ್ ಅ ಮಿನಿಟ್. ಸೊ ಈ 2 ಫೇಸಲ್ಲಿ ಫಿನಿಶಿಂಗ್ ಆಗುತ್ತೆ. ಸೊ ಫಿನಿಶಿಂಗ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 3D ಹೈ ಸ್ಪೀಡ್ ಪ್ರಾಜೆಕ್ಟ್ ಕಾರ್ನರ್ಸ್.
ಓಕೆ, ಈ ಥರ ಟಾಪ್ ವ್ಯೂ ಅಲ್ಲಿ ಇರುತ್ತೆ. ಟಾಪ್ ವ್ಯೂ ಅಲ್ಲಿ ಓಕೆ, ಇಲ್ಲಿ ಕಾರ್ನರ್ ರಿಮೂವ್ ಆಗುತ್ತೆ ನಮಗೆ, ಕಾರ್ನರ್ಸ್. ಸೊ ಕಾರ್ನರ್ ಫಸ್ಟ್ಗೆ ಒಂದು ಬಿಗ್ ಟೂಲಿಂದ, ನೆಕ್ಸ್ಟ್ ಅದೇ ಸೇಮ್ ಬ್ಯಾಕ್ ಸೈಡ್ ಸೆಕೆಂಡ್ ಸೆಟ್ ಆಫ್ ಅಲ್ಲಿ ಇದು ನಮಗೆ 270 ಡಿಗ್ರಿ ಪ್ಲೇನ್ ರೊಟೇಟ್ ಆಗುತ್ತೆ. ದೆನ್ 3D ಹೈ ಸ್ಪೀಡ್ ಪ್ರಾಜೆಕ್ಟ್ ಯೂಸ್ ಮಾಡ್ಕೊಂಡು ಇನ್ನೊಮ್ಮೆ ಸೆಕೆಂಡ್ ಟೂಲ್, ಸ್ಮಾಲ್ ಟೂಲಿಂದ ಇಲ್ಲಿ ನಮಗೆ ಕಾರ್ನರಲ್ಲಿ ಎಷ್ಟು ರೇಡಿಯಸ್ ಇದೆಯಲ್ಲ ಆ ಒಂದು ರೇಡಿಯಸ್ ಮೇಂಟೈನ್ ಮಾಡ್ಬೇಕು ನಾವಿಲ್ಲಿ. ಸೇಮ್ ಪ್ರೊಸೆಸ್ ಬ್ಯಾಕ್ ಸೈಡ್. ಸೊ ಡೈರೆಕ್ಟ್ ನಾವು ಈ ಒಂದು ರೇಡಿಯಸ್ ಎಷ್ಟಿದೆಯಲ್ಲ ಆ ಒಂದು ಟೂಲನ್ನು ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟ್ಗೆ ಎಕ್ಸ್ಟ್ರಾ ಮಟೀರಿಯಲ್ ರಿಮೂವ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಕೊಬೇಕು. ನೆಕ್ಸ್ಟ್ ಯೂನಿಫಾರ್ಮ್ ಮೋರ್ ನೋಡಿ, ಇದು ಮಲ್ಟಿ ಆಕ್ಸಿಸ್ ಈ ಥರ ನಮಗೆ ಕಂಪ್ಲೀಟ್ ಆಗಿ 360 ಡಿಗ್ರಿಯಲ್ಲಿ ಜಾಬ್ ರೊಟೇಟ್ ಆಗ್ತಾ ಇರುತ್ತೆ, ನಮಗೆ ಪ್ರೋಗ್ರಾಮಿಂಗ್ ರನ್ ಆಗ್ತಾ ಇರುತ್ತೆ. ಇದು ನಮಗೆ ಮೇನ್ ಇಂಪಾರ್ಟೆಂಟ್. ಸೊ ನೋಡಿ, ಅನಿಮೇಷನ್ ಅಲ್ಲಿ 2D ಅನಿಮೇಷನ್ ಚೆಕ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಇಲ್ಲಿ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗಿಲ್ಲಿ ಸಿಮ್ಯುಲೇಟ್ ರೋಟರಿ ಆಕ್ಸಿಸ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ, ಸೇಮ್ ನಮ್ಮ ಜಾಬ್ ಮಷೀನಲ್ಲಿ ಯಾವ ಥರ ರೊಟೇಟ್ ಆಗುತ್ತೆ ಆ ಥರ ರೊಟೇಟ್ ಆಗುತ್ತೆ ನೋಡಿ ಇವಾಗ. ಓಕೆ, ಸೊ ಈ ಥರ ಅಗೇನ್ ಇಲ್ಲಿ ಸಿಮ್ಯುಲೇಷನ್ ಅಲ್ಲಿ ಹೋಗ್ತೀನಿ. ಓಕೆ, ಸೊ ಈ ಥರ ಮೋರ್ಫ್. ಸೊ ಮೋರ್ಫ್ ಕಂಪ್ಲೀಟ್ ಆದಮೇಲೆ ಸರ್ಫೇಸ್ ಫಿನಿಶ್ ಬ್ಲೆಂಡ್ ಯೂಸ್ ಮಾಡಿದ್ದೀನಿ. ಸರ್ಫೇಸ್ ಫಿನಿಶ್ ಬ್ಲೆಂಡ್ ಬಂದು ಸೊ ನಮಗಿಲ್ಲಿ ರೇಡಿಯಸ್ ಮತ್ತು ಈ ಮೋರ್ಫ್ ಮಿಡ್ಲಲ್ಲಿ ಏನಾದರೂ ಲೈನ್ಸ್ ಟೈಪ್ ಬಂದಿದ್ರೆ ಅದನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಸೊ ಇದು ಬಂದು 4 ಕಡೆ ಸೇಮ್ ಇದೇ ಟೈಪ್ 4 ಕಡೆ. ಸೊ ನೋಡಿ 4 ಕಡೆ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸರ್ಫೇಸ್ ಫಿನಿಶ್ ಕೌಂಟೂರ್ ಬಂದು ನಮಗೆ ಕಾರ್ನರ್ ರನ್ ಆಗುತ್ತೆ ಕಾರ್ನರಲ್ಲಿ. ನೆಕ್ಸ್ಟ್ ಸರ್ಫೇಸ್ ಫಿನಿಶ್ ಬ್ಲೆಂಡ್. ಸೊ ಇದು ನಮಗೆ ಪ್ರೊಫೈಲಲ್ಲಿ ಸೇಮ್ ಇದೇ ಟೈಪ್ ಸರ್ಫೇಸ್ ಫಿನಿಶ್ ಬ್ಲೆಂಡ್. ಸೊ ಲಾಸ್ಟಿಗೆ ಕೌಂಟೂರ್. ಸೊ ಕೌಂಟೂರ್ ಬಂದು ನಮಗೆ ನೋಡಿ ಈ ಫೇಸ್ ಮೇಲೆ, ಈ ಫೇಸ್ ಇಲ್ಲಿ, ಸೊ ಈ ಫೇಸಲ್ಲಿ. ಓಕೆ, ಸೊ ಅದೇ ಥರ ಕೌಂಟೂರ್ ನಮಗೆ 4 ಕಡೆ ಓಪನ್ ಆಗುತ್ತೆ, 4 ಕಡೆ ಕೌಂಟೂರ್. ಜಸ್ಟ್ ಅ ಮಿನಿಟ್, ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ ಸೆಕೆಂಡ್ ಆಪರೇಷನ್. ಸೊ ಕನ್ಫ್ಯೂಷನ್ ಆಗ್ತಾ ಇದ್ರೆ ಸೊ ಐ ವಿಲ್ ಸೆಲೆಕ್ಟ್ ದಿಸ್ ಆಲ್, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ಕೌಂಟೂರ್ ಸೇಮ್ ಸೆಕೆಂಡ್ ಸೆಟ್ ಆಫ್. ಇಲ್ಲಿ ಇವಾಗ ಇಲ್ಲಿ ನಡ್ಬರ್ಕ್ ಬೇಕಲ್ಲ, ನಡ್ಬರ್ಕ್ ಅಗೇನ್ ಇನ್ನೊಂದು. ಓಕೆ, ಸೊ ಇದಾದ್ಮೇಲೆ ಫೇಶಿಂಗ್ ಆಪರೇಷನ್ ಯೂಸ್ ಮಾಡ್ಕೊಂಡು ಈ ಒಂದು ಫೇಸ್ ಇಲ್ಲಿ ಟೇಪರ್ ಇದೆಯಲ್ಲ, ಸೊ ಈ ಫೇಸಿಂಗ್ ಆಪರೇಷನ್ ಅಲ್ಲಿ ಅಗೇನ್ ಕೌಂಟೂರ್ ಆಪರೇಷನ್. ಓಕೆ, ಸೊ ಈ ಥರ ಕೌಂಟೂರ್ ಆಪರೇಷನ್ ಎಲ್ಲ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ಕೊತೀವಿ. ಸೊ ಲಾಸ್ಟ್ಗೆ ಕೌಂಟೂರ್ ರ್ಯಾಂಪ್, ಇವು ಎಂಡ್ ಮಷಿನ್ಗೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲಿ ಎಂಡ್ ಮಷಿನ್ ಕಟ್ ಆಗೋಗೋಸ್ಕರ. ಸೊ ಮೇನ್ ಸರ್ಫೇಸ್ ರಫ್ ಪಾಕೆಟ್ ಬಂದು ನಮಗೆ ನೋಡಿ ಚಾಂಫರಲ್ಲಿ ನಮಗೆ ರಫಿಂಗ್ ಆಗುತ್ತೆ. ಚಾಂಫರ್ ರಫಿಂಗ್ ಆಗಿ ಫಿನಿಶಿಂಗ್ಗೋಸ್ಕರ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಯೂಸ್ ಮಾಡ್ತೀವಿ. ಸರ್ಫೇಸ್ ಫಿನಿಶ್ ಫ್ಲೋ ಲೈನ್. ಓಕೆ, ಸೊ ಇದು ಫಿನಿಶಿಂಗ್ಗೋಸ್ಕರ. ಸೊ ಈ ಥರ ಬೇರೆ ಬೇರೆ ಟೂಲ್ ಪಾತನ್ನು ಯೂಸ್ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ಮಾಡ್ತೀವಿ. ಸೊ ಇದು ಸಪೋಸ್ ನಿಮಗೆ ಏನಾದರೂ ನಾನು ಬಿಗಿನಿಂಗ್ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಟೂಲ್ ಪಾತ್ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ ಆಗುತ್ತೆ. ಸೊ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಲ್ಲ, ಇದು ಡೆಮೋ ಕ್ಲಾಸ್ ಟೈಪ್. ಸೊ ಇದೇ ರೀತಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಎಲ್ಲ ಇದೆ. ಸೊ ಓಕೆ, ಇದು ನಮಗೆ 3 ಆಕ್ಸಿಸ್ ಅಲ್ಲಿ ಇದೇ ಬ್ಲೇಡ್, 4th ಆಕ್ಸಿಸ್ ಅಲ್ಲಿ ಸಿಂಗಲ್ ಸೆಟ್ಟಿಂಗ್ ಅಲ್ಲಿ ಬರುತ್ತೆ. ಇದೇ ಬ್ಲೇಡ್ ನಮಗೆ 3 ಆಕ್ಸಿಸ್ ಅಲ್ಲಿ ಬೇಕೆಂದ್ರೆ ಪ್ರತಿಯೊಂದು ಸ್ಟೆಪ್ ಇಂಡಿವಿಜುವಲಿ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ನೋಡಿ ಪ್ರೊಫೈಲ್ದು, ಸೊ ಈ ಥರ ಪ್ರತಿಯೊಂದು ಸ್ಟೆಪ್ ಇಂಡಿವಿಜುವಲಿ ಮಾಡಬೇಕಾಗುತ್ತೆ.
ಸೊ ಸ್ಟಾರ್ಟಿಂಗ್ ಸರ್ಫೇಸ್ ರಫ್ ಪಾಕೆಟ್ ಯೂಸ್ ಮಾಡ್ಕೊಂಡು ಒನ್ ಸೈಡ್, ಸೆಕೆಂಡ್ ಸೈಡ್, ದೆನ್ ಪ್ರಾಜೆಕ್ಟ್ ಯೂಸ್ ಮಾಡ್ಕೊಬೇಕು ಈ ಥರ, ರೈಟ್. ಸೊ ಇದೇ ಥರ ಬೇರೆ ಬೇರೆ ಮಾಡಲ್ಸ್ ಎಲ್ಲ ಇದೆ. ಸೊ ಇದು HAL ದವ್ರದ್ದು, HAL ಕಾಂಪೋನೆಂಟ್ ಇದು. ಸೊ ಇವೆಲ್ಲ ನಾವು ಮಷಿನಿಂಗ್ ಮಾಡಿರುವಂತಹ ಮಾಡಲ್ಸನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಸೊ ಮೇನ್ ಕಾನ್ಸೆಪ್ಟ್ ನಾನು ನಿಮಗೆ ಟೂಲ್ ಪಾತನ್ನು ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಟೂಲ್ ಪಾತನ್ನು. ಸೊ ಇದು HAL ದವ್ರದ್ದು ನೋಡಿ. ಓಕೆ, ಸೊ ಫಸ್ಟ್ ಒನ್ 3D ಹೈ ಸ್ಪೀಡ್ ಡೈನಾಮಿಕ್ ಯೂಸ್ ಮಾಡ್ಕೊಂಡು ರಫಿಂಗ್ ಮಾಡಿರೋದು. ಸೊ ಇದು ತುಂಬ ಸ್ಟ್ರಾಂಗ್ ಮಟೀರಿಯಲ್ ಇದಕ್ಕೆ, ಸೊ ಅದಕ್ಕೆ ಸ್ಟೆಪ್ ಓವರ್ ಎಲ್ಲ ತುಂಬ ಲೆಸ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು ರಫಿಂಗ್ ಆದಮೇಲೆ ಕೌಂಟ್ ಟು 2D ಯೂಸ್ ಮಾಡಿದ್ದೀವಿ. ಕೌಂಟ್ ಟು 2D ಬಂದು ಸೈಡಲ್ಲೆಲ್ಲ ರಿಮೂವ್ ಆಗುತ್ತೆ, ಸೈಡಲ್ಲಿ. ಅಗೇನ್ ಕೌಂಟ್ ಟೂರ್ ಆಪ್ಷನ್ಸ್ ಯೂಸ್ ಮಾಡಿದ್ದೀವಿ, ಸೊ ಇದು ಬ್ಯಾಕ್ ಸೈಡಲ್ಲಿ ರಿಮೂವ್ ಆಗುತ್ತೆ. ದೆನ್ ಅಗೇನ್ ಕೌಂಟ್ ಟು 2D ಫ್ರಂಟ್ ಸೈಡಲ್ಲಿ. ಓಕೆ, ರಫಿಂಗ್ ಆಯಿತು. ಸೊ ಸೈಜ್ ಪ್ರಾಪರ್ ಮೇಂಟೈನ್ ಆಯ್ತು. ಇವಾಗ ಸೈಜ್ ಪ್ರಾಪರ್ ಮೇಂಟೈನ್ ಆದಮೇಲೆ ನಮಗೆ ಇನ್ಸೈಡ್ ಬಂದು ಸರ್ಫೇಸ್ ಫಿನಿಶ್ ಫ್ಲೋ ಲೈನ್. ಸೊ ಈ ಟೇಪರ್ ಇದೆಯಲ್ಲ, ಸೊ ಟೇಪರ್ ಎರಡು ಸೇಮ್ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಯೂಸ್ ಮಾಡಿದ್ದೀವಿ ಎರಡು ಟೇಪರ್ ಕಡೆ. ಸೊ ನೆಕ್ಸ್ಟ್ ಕೌಂಟೂರ್ ಯೂಸ್ ಮಾಡ್ಕೊಂಡು ಈ ಒಂದು ಸೈಜ್, ಬಾಟಮ್ ಸೈಜ್ ಮೇಂಟೈನ್ ಮಾಡಿದ್ದೀವಿ. ಸರ್ಫೇಸ್ ರಫ್ ಪಾಕೆಟ್ ಇದು ಬಂದು ಕಾರ್ನರ್ ರೇಡಿಯಸ್ ಮೇಂಟೈನ್ ಮಾಡೋದಕ್ಕೆ. ಸೊ ಅದೇ ಥರ ಕಾರ್ನರ್ ಸರ್ಫೇಸ್ ರಫ್ ಪಾಕೆಟ್, ಸೊ ಬಾಟಮಲ್ಲಿ, ಸೊ ಲಾಸ್ಟಿಗೆ 2D. ಸೊ ಈ ಒಂದು ಸೈಜ್ ಮೇಂಟೈನ್ ಮಾಡೋದಕ್ಕೆ. ಓಕೆ, ಸೊ ಇದೇ ಥರ ನೆಕ್ಸ್ಟ್ ಮಾಡಲ್. ಸೊ ಇಲ್ಲೊಂದು ಏರೋಸ್ಪೇಸ್ ಮಾಡಲ್ ಇದೆ, ಇದು ಕೂಡ ಏರೋಸ್ಪೇಸ್ ಅವ್ರದ್ದು. ಸೊ ಇದು ನೋಡಿ ಫಿಕ್ಚರ್ ಇದೆ, ಫಿಕ್ಚರ್ ಕಂಪ್ಲೀಟ್ ಆಗಿ ಫಿಕ್ಚರ್ ಮಾಡಿರೋದು. ಸೊ ವೆಡ್ಜ್ ಇದನ್ನು ತೋರಿಸ್ಕೊಡ್ತೀನಿ. ಸೊ ಈ ನೆಕ್ಸ್ಟ್ ಓಪನ್ ಮಾಡ್ತಾ ಇರೋದು ಕೂಡ HAL ದವ್ರದ್ದು ಕೂಡ ಕಾಂಪೋನೆಂಟ್. ಓಕೆ, ಸೊ ಈ ಥರ ಒಂದು ಮಾಡಲ್ ಬೇಕಾಗಿತ್ತು ಅವರಿಗೆ. ಸೊ ಸರ್ಫೇಸ್ ಹೈ ಸ್ಪೀಡ್ ಆಮೇಲೆ ವಾಟರ್ ಲೈನ್ ಫಿನಿಶಿಂಗೋಸ್ಕರ. ಓಕೆ, ಸೊ ಫಿನಿಶಿಂಗ್ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತೇಳಿ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಅದೇ ಥರ ಭಾಳಷ್ಟು ಕಾಂಪೋನೆಂಟ್ ಇದೆ. 3 axis 3, 4 ಅಂದರೆ 4th. ಸೊ ಸ್ಟೀಮ್ ಟರ್ಬೈನ್ ಬ್ಲೇಡ್ದು. ಸೊ ನೋಡಿ ನೆಕ್ಸ್ಟ್ ನಮಗೆ ಫಿಕ್ಚರ್ BTM ಅವ್ರದ್ದು ಫಿಕ್ಚರ್ ಇದೆ ಇದು. ಸೊ ಇದು ತುಂಬ ಲೇಟ್ ಆಗುತ್ತೆ. ಇದರಲ್ಲಿ ಫುಲ್ ಅಸೆಂಬ್ಲಿ ಸೆಟ್ ಇದೆ. ಅದರಲ್ಲಿ ನಮಗೆ ಎಲ್ಲ ಪಾರ್ಟ್ಸನ್ನು ಸಪ್ರೇಟ್ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ಮಾಡಿರೋದು ಇದು. ಸೊ ಚಾಂಫರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಚಾಂಫರ್ ತೋರಿಸ್ಕೊಡ್ತೀನಿ ಇದರಲ್ಲಿ ಯಾವ ಥರ ಮಾಡಿದ್ದೀನಿ ಅಂತೇಳಿ. ಸೊ ಇದು ಫುಲ್ ಅಸೆಂಬ್ಲಿ ಸೆಟ್. ಸೊ ಇದನ್ನು ಹೈಡ್ ಮಾಡ್ತೀನಿ. ಓಕೆ, ಸೊ ಈ ಥರ ಚಾಂಫರ್ ಪ್ರೋಗ್ರಾಮಿಂಗ್ ಮಾಡಿರೋದು ರೀಸೆಂಟ್ಲಿ. ಜಸ್ಟ್ ಅ ಮಿನಿಟ್. ಸೊ ಫಸ್ಟಿಗೆ ರಫ್ ಪಾಕೆಟ್ ಯೂಸ್ ಮಾಡ್ಕೊಂಡು ಈ ಥರ ರಫಿಂಗ್ ಆಗುತ್ತೆ. ಸೊ ಇದಾದ್ಮೇಲೆ ಸರ್ಫೇಸ್ ಫಿನಿಶ್ ಪ್ಯಾನಲ್ ಯೂಸ್ ಮಾಡ್ಕೊಂಡು ನಮಗೆ ಫಿನಿಶಿಂಗ್ ಆಗುತ್ತೆ ಇಲ್ಲಿ, ಫಿನಿಶಿಂಗ್. ಓಕೆ, ಸೊ ಇದೇ ಥರ ಮಾಸ್ಟರ್ ಕ್ಯಾಮ್ ಫೈಲ್ ಇದೆ, ಮಾಸ್ಟರ್ ಕ್ಯಾಮ್ ಬುಕ್ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಆಪರೇಷನ್ ಎಲ್ಲ ಇದೆ ಮಾಸ್ಟರ್ ಕ್ಯಾಮ್. ಸೊ ಜಸ್ಟ್ ಅ ಮಿನಿಟ್. ಮಾಸ್ಟರ್ ಕ್ಯಾಮ್ ಇನ್ನೊಂದು ಫೈಲ್ ಇದೆ, 2D ಮಿಲ್ಲಿಂಗ್ ಕ್ಲಾಸಸ್ ಫೈಲ್ ಇದೆ, 2D ಬಗ್ಗೆ. ದ ಮೇನ್, ಸೊ 4th axis ಒಂದು ಎಲ್ಲ ಬೇರೆ ಕಡೆ ಸೇವ್ ಆಗಿದೆ. ಮಾಸ್ಟರ್ ಕ್ಯಾಮ್
ಸೊ ಇಲ್ಲಿ ಫೋರ್ತ್ ಆಕ್ಸಿಸ್ ಮಾಡೆಲ್ ಎಲ್ಲ ಇದೆ, ಸಿಲಿಂಡರ್ ಇಂಜಿನ್, ಸೊ ಟರ್ನಿಂಗ್ ರಿಲೇಟೆಡ್, ಸೊ ಟೂಲ್ ಪಾತ್ ವಿಡಿಯೋಸ್ ಎಲ್ಲ ಇವು. ಓಕೆ, ಸೊ ಥ್ಯಾಂಕ್ ಯು.